ಓಂ ಸಾಯಿರಾಮ್. ಮಗು, ನೀನು ನಿನ್ನ ಮೇಲೆ ಇಷ್ಟೊಂದು ಕಠಿಣವಾಗಿ ವರ್ತಿಸಬೇಡ. ನಿನ್ನನ್ನು ನೀನು ದೂಷಿಸಿ ಹಿಂಸಿಸಬೇಡ. ಏಕೆಂದರೆ ಈ ವಿಶಾಲವಾದ ಜಗತ್ತಿನಲ್ಲಿ ನೀನು ಎಲ್ಲಿರಬೇಕೋ ಅಲ್ಲಿಯೇ ಇರುವೆ ಮತ್ತು ಎಲ್ಲಿಗೆ ಸೇರಬೇಕೋ ಅಲ್ಲಿಗೆ ಸೇರುವೆ. ಹೂವು ತನ್ನದೇ ಆದ ಪರಿಪೂರ್ಣ ಸಮಯದಲ್ಲಿ ಅರಳುವಂತೆಯೇ ಕಾಲದೊಂದಿಗೆ ಪರಿಪೂರ್ಣವಾಗಿ ವಿಕಸನಗೊಳ್ಳುತ್ತಿದ್ದೀಯ. ನಿನಗೂ ಪ್ರೀತಿ ಮತ್ತು ದಯೆಯನ್ನು ನೀಡು. ಏನೇ ಆದರೂ ನಾನು ನಿನ್ನನ್ನು ಪ್ರೀತಿಸಿ ಆಶೀರ್ವದಿಸುವೆನು. ನನ್ನ ಕೃಪೆಯಿಂದ ನಿನ್ನ ಜೀವನದಲ್ಲಿ ಕೆಲವೇ ದಿನಗಳಲ್ಲಿ ಎಲ್ಲ ಸ್ಪಷ್ಟತೆಯು ನಿನಗೆ ತಿಳಿಯುವುದು. ಆತ್ಮವಿಶ್ವಾಸ ಮತ್ತು ಶಕ್ತಿಯಿಂದ ಹೆಜ್ಜೆಯನ್ನು ಮುಂದೆ ಹಾಕು. ನಿನಗೆ ನನ್ನ ಆಶೀರ್ವಾದದಿಂದ ಸುಖ, ಸಮೃದ್ಧಿ, ಬೆಳವಣಿಗೆ ಮತ್ತು ಹೊಸ ಅವಕಾಶಗಳನ್ನು ಪಡೆದುಕೊಳ್ಳುವೆ. ನನ್ನ ಕರುಣೆ ಈ ತಿಂಗಳು ನಿನ್ನ ಕನಸುಗಳನ್ನು ಮತ್ತು ಆಸೆಗಳನ್ನು ನನಸಾಗುವತ್ತ ಕೊಂಡೊಯ್ಯುವುದು. ನನ್ನ ಮೇಲೆ ನಂಬಿಕೆ ಇಟ್ಟು ನೀನು ಎಲ್ಲ ಭಯಗಳನ್ನು ಬಿಟ್ಟು ಸಕಾರಾತ್ಮಕ ಪರಿವರ್ತನೆಗಳನ್ನು ಸ್ವಾಗತಿಸು. ನೀನು ನನ್ನ ಸಮಯದ ಮೇಲೆ ನಂಬಿಕೆ ಇಟ್ಟು ನಿನ್ನ ಎಲ್ಲ ಭಾರವನ್ನು ನನ್ನ ಮೇಲೆ ಬಿಡು. ನಿನ್ನ ಶಕ್ತಿಯು ನನ್ನ ಕೃಪೆಯಿಂದ ಪ್ರೀತಿ, ಸುಖ ಮತ್ತು ಶಾಂತಿಯನ್ನು ಸುಲಭವಾಗಿ ಆಕರ್ಷಿಸುವೆ ಎಂದು ನಂಬು. ನನ್ನ ಮಾರ್ಗದರ್ಶನದಲ್ಲಿ ನೀನು ಪ್ರತಿದಿನ ನಿನ್ನ ಅತ್ಯುತ್ತಮ ಆವೃತ್ತಿಯಾಗುವುದು. ನಿನ್ನ ಬೆಳವಣಿಗೆಯ ಆರಂಭವಾಗಿದೆ. ನಿನ್ನ ಜೀವನದಲ್ಲಿ ಒಂದು ಸುಂದರವಾದ ಶುಭ ದಿನ ಪ್ರಾರಂಭವಾಗಲಿದೆ. ನಾನು ನಿನ್ನ ಮನೆಗೆ ಮಗುವಿನ ರೂಪದಲ್ಲಿ ಆಗಮಿಸುತ್ತೇನೆ. ನಿನ್ನ ಜೀವನದಲ್ಲಿ ಒಬ್ಬ ಹೊಸ ಸದಸ್ಯನ ಪ್ರವೇಶವಾಗಲಿದೆ. ನೀನು ನನಗೆ ಶ್ರೀಫಲ ಎಂಬಂತೆ ಜೋಡಿ ತೆಂಗಿನಕಾಯಿಯನ್ನು ಅರ್ಪಿಸಿ ಒಂದು ಗುಲಾಬಿಯನ್ನು ನೀಡು ಮತ್ತು ನಿನ್ನ ಜೊತೆ ನಡೆಯುವ ಪವಾಡವನ್ನು ಅನುಭವಿಸು ಮತ್ತು ಯಾವಾಗಲೂ ನನ್ನ ನಾಮವನ್ನೇ ಸ್ಮರಿಸು. ನಿನ್ನ ಜೀವನದ ಕತೆ ಏನೇ ಆಗಿದ್ದರೂ ಮುಂದೆ ಅದರ ಲೇಖಕ ನಾನಾಗಿರುವೆ. ನಾನು ನಡೆಸುವ ದಾರಿಯಲ್ಲಿ ನಿನಗೆ ಸಂಪೂರ್ಣ ನಂಬಿಕೆ ಇರಲಿ. ನಿನ್ನ ಪರಿಶ್ರಮ ಮತ್ತು ನನ್ನ ಮೇಲಿನ ನಿನ್ನ ನಂಬಿಕೆ ಆ ವಿಧಿಯನ್ನೇ ಬದಲಿಸುವ ಶಕ್ತಿ ಹೊಂದಿದೆ. ಈಗ ನಿನ್ನ ಶ್ರಮಕ್ಕೆ ಫಲ ಸಿಗುವ ಸಮಯ ಬಂದಿದೆ. ನಂಬಿಕೆ ಎನ್ನುವುದು ಒಂದು ಸಣ್ಣ ದೀಪವಿದ್ದಂತೆ. ಅದು ಇಡೀ ಕಾಡಿನ ಕತ್ತಲನ್ನು ಓಡಿಸದಿದ್ದರೂ ನೀನು ನನ್ನ ಜೊತೆ ಇಡುವ ಮುಂದಿನ ಹೆಜ್ಜೆಗೆ ಬೆಳಕನ್ನು ಖಂಡಿತವಾಗಿಯೂ ನೀಡುತ್ತದೆ. ನಿನ್ನ ಜೀವನದ ಒಂದು ಹೊಸ ಅಧ್ಯಾಯಕ್ಕೆ ನೀನು ಕಾಲಿಡುತ್ತಿರುವೆ. ಅಲ್ಲಿ ಎಲ್ಲವೂ ಅಂತಿಮವಾಗಿ ನಿನ್ನ ಪರವಾಗಿಯೇ ಹೊಂದಿಕೆಯಾಗುತ್ತಿದೆ. ಇದು ನಿನ್ನ ದೈವಿಕ ಸಮಯವಾಗಿದೆ. ನೀನು ಜೀವನದ ಪಾಠಗಳನ್ನು ಕಲಿತಿರುವೆ, ಬಿರುಗಾಳಿಯನ್ನು ಸಹಿಸಿರುವೆ. ಇದನ್ನು ಯಾರು ಗಮನಿಸದಿದ್ದರೂ ಸಹ ಪ್ರಾಮಾಣಿಕ ಪ್ರಯತ್ನ ಮಾಡಿರುವೆ. ನೀನು ಲೆಕ್ಕವಿಲ್ಲದಷ್ಟು ಸವಾಲುಗಳನ್ನು ಎದುರಿಸಿರುವೆ. ನೀನು ನಿನ್ನ ನಂಬಿಕೆಯನ್ನು ಹಿಡಿದಿಟ್ಟುಕೊಂಡು ನನ್ನ ಸಮಯಕ್ಕಾಗಿ ಕಾಯ್ದಿರುವೆ. ವಿಷಯವು ಅನಿಶ್ಚಿತ ಎನಿಸಿದಾಗ ನೀನು ಬಿಟ್ಟುಕೊಡದೆ ಬದಲಾಗಿ ಪ್ರತಿ ಹಿನ್ನಡೆಯ ಮೂಲಕ ನೀನು ಬಲಶಾಲಿಯಾಗಿರುವೆ. ನಿನ್ನ ತಾಳ್ಮೆ, ಪರಿಶ್ರಮ ಮತ್ತು ಮೌನದ ಪ್ರಾರ್ಥನೆ ಇಂದು ಪ್ರತಿಫಲದ ಋತುವಾಗಿ ಬದಲಾಗಿದೆ. ನೀನು ನನ್ನನ್ನು ಪಡೆಯಲು ಯಾವುದೇ ಆಚರಣೆಗಳನ್ನು ಅನುಸರಿಸುವ ಅಗತ್ಯವಿಲ್ಲ. ನಾನು ಪುಸ್ತಕಗಳಲ್ಲಿ ಅಥವಾ ಧರ್ಮ ಗ್ರಂಥಗಳಲ್ಲಿ ಸಿಗುವುದಿಲ್ಲ. ನೀನು ಕಣ್ಣು ಮುಚ್ಚಿ ನಿನ್ನ ಹೃದಯದ ಅಂತರಾಳದಿಂದ ನನ್ನನ್ನು ಕರೆದರೆ ಒಂದು ಕ್ಷಣದಲ್ಲೇ ನಿನ್ನನ್ನು ತಲುಪುವೆನು. ನಾನು ಯಾವಾಗಲೂ ನಿನ್ನೊಂದಿಗೆಯೇ ಇದ್ದೇನೆ. ನಾನು ಯಾವಾಗಲೂ ನಿನ್ನೊಳಗೆ ಇರುವೆ. ಸಿದ್ಧನಾಗು. ಜೀವನವು ನಿನಗೆ 2 ಆಯ್ಕೆಗಳನ್ನು ನೀಡಲಿದೆ. ಇನ್ನು 2 ವಾರಗಳಲ್ಲಿ ನಿನ್ನ ಜೀವನದ ಒಂದು ನಿರ್ದಿಷ್ಟ ಕ್ಷೇತ್ರದ ಬಗ್ಗೆ ನೀನು ಒಂದು ಪ್ರಮುಖ ನಿರ್ಧಾರವನ್ನು ಮಾಡುವೆ. ಆ ಸಮಯ ಆತುರ ಪಡದೆ ಭಾವನಾತ್ಮಕವಾಗಿ ನಿರ್ಧಾರ ತೆಗೆದುಕೊಳ್ಳದಿರು. ಬದಲಿಗೆ ಅಗತ್ಯವಿರುವ ಎಲ್ಲ ಮಾಹಿತಿಗಳನ್ನು ಸಂಗ್ರಹಿಸಿ ಅದಕ್ಕೆ ಸಮಯವನ್ನು ನೀಡಿ ನಂತರ ನಿರ್ಧರಿಸು. ಮತ್ತು ನಾನು ನಿನ್ನಲ್ಲಿ ಇರುವೆ. ಅದಕ್ಕಾಗಿ ಅಂತಃಪ್ರಜ್ಞೆಯನ್ನು ಆಲಿಸು. ನಿನ್ನ ಅಂತಃಪ್ರಜ್ಞೆ ನನ್ನ ಧ್ವನಿ ಎನ್ನುವ ಸತ್ಯವನ್ನು ನೆನಪಿಡು. ನೀನು ತಳಮಳದ ಭಾರವನ್ನು ಹೊತ್ತುಕೊಳ್ಳಬೇಡ. ಗೆಲುವು ನಿನ್ನತ್ತ ಬರುತ್ತಿದೆ. ಎಲ್ಲವೂ ನಿನ್ನ ಪರವಾಗಿಯೇ ನಡೆಯುವುದು. ನಿನ್ನ ಎಲ್ಲ ಕನಸುಗಳು ಒಂದರ ನಂತರ ಒಂದು ನಿಜವಾಗುವವು. ನಿನ್ನ ಪರಿಶ್ರಮವನ್ನು ನೋಡಿ ನಿನ್ನ ಹೆತ್ತವರು ಹೆಮ್ಮೆ ಪಡುವರು. ಅವರ ಸಂತೋಷವು ನಿನ್ನ ಕಷ್ಟಪಟ್ಟು ಮಾಡಿದ ಪರಿಶ್ರಮವನ್ನು ಬಿಂಬಿಸುತ್ತವೆ. ಓಂ ಸಾಯಿರಾಮ್.